A very good morning to all my dear viewers. Welcome to my YouTube channel. This is Arun Giredi here. In today's class, we would like to explain one of the important question in relation with entrepreneurship development subject, that is problems of woman entrepreneur. Okay. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಬಹುಮುಖ್ಯವಾದಂಥ ಪ್ರಶ್ನೆನ ನೋಡೋಣ. ಮಹಿಳಾ ಉದ್ಯಮಶೀಲರು ಎದುರಿಸ್ತಕ್ಕಂಥ ಸಮಸ್ಯೆಗಳು ಏನು ಅನ್ನೋದನ್ನು ನೋಡೋಣ. ಸೊ ದಟ್ ಈಸ್ ಕಾಲ್ಡ್ ಆಸ್ ಪ್ರಾಬ್ಲಮ್ಸ್ ಆಫ್ ವುಮನ್ ಎಂಟರ್ಪ್ರಿನರ್ಸ್. ಒಬ್ಬ ಮಹಿಳಾ ಉದ್ಯಮಶೀಲರು ಯಾವ ಪ್ರಮುಖ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅಂತ. ಸೊ in India, basically women will get less support from family, men and many other things. Okay, ಭಾರತದಲ್ಲಿ ಸಾಮಾನ್ಯವಾಗಿ ನಾವು ನೋಡೋದಾದರೆ ಮಹಿಳೆಯರಿಗೆ ಸಾಕಷ್ಟು ಪ್ರೋತ್ಸಾಹ ಇಲ್ಲ. ಬಟ್ ಲೇಟರ್ ಆನ್, ಇನ್ ಸ್ಪೈಟ್ ಆಫ್ ಗೌರ್ಮೆಂಟ್ ಮೇಕ್ಸ್ ಅ ರ್ಯಾಡಿಕಲ್ ಚೇಂಜಸ್, ನಾವು ಲಿಟಲ್ ಬಿಟ್ ಚೇಂಜಸ್ ಕ್ಯಾನ್ ಹ್ಯಾಪನ್. ಈಗ ಸದ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಸರ್ಕಾರದವರು ಸಾಕಷ್ಟು ಪ್ರೋತ್ಸಾಹವನ್ನು ನೀಡೋದ್ರಿಂದ ಮಹಿಳಾ ಉದ್ಯಮಶೀಲರಿಗೆ ಈಗ ಅನುಕೂಲ ಆಗಿದೆ ಅಂತ. ಬಟ್ ಸ್ಟಿಲ್ ದೇರ್ ಆರ್ ಸರ್ಟನ್ ಪ್ರಾಬ್ಲಮ್ ಫೇಸ್ ಬೈ ಅ ವುಮನ್ ಎಂಟರ್ಪ್ರಿನರ್. ನೋ ವಾಟ್ ಆರ್ ದೋಸ್ ಪ್ರಾಬ್ಲಮ್ಸ್? ಲೆಟ್ ಅಸ್ ಡಿಸ್ಕಸ್. ನಂಬರ್ 1, ಪ್ರಾಬ್ಲಮ್ ಆಫ್ ಫೈನಾನ್ಸ್ ಅಂತ ಕರಿತೀವಿ ನಾವು. ವಾಟ್ ಈಸ್ ದ ಫಸ್ಟ್ ಒನ್? ಪ್ರಾಬ್ಲಮ್ ಆಫ್ ಫೈನಾನ್ಸ್, ಹಣಕಾಸಿನ ಸಮಸ್ಯೆ ಅಂತ. ದಿಸ್ ಈಸ್ ಅ ಮೇಜರ್ ಪ್ರಾಬ್ಲಮ್ ಫೇಸ್ ಬೈ ನಾಟ್ ಓನ್ಲಿ ದ ವುಮನ್ ಎಂಟರ್ಪ್ರಿನರ್ ಬಟ್ ಆಲ್ಸೋ ಎವ್ರಿ ಎಂಟರ್ಪ್ರಿನರ್. Finance is the biggest problem. Now, why the problem of finance faced by a woman entrepreneur? Due to many reasons. For example, there may not be a property in the name of woman. There may not be encouragement from family point of view. There may not be a guarantor for the woman because their exposure is not available to them, isn't it? That's why the finance problem come into picture, because they don't know where to take the money, where the cheaper rate is available, because they are not having more exposure to their field. ಹಾಗಾಗಿ ಏನು ಅರ್ಥ ಮಾಡ್ಕೋಬೋದು ಅಂದರೆ, ಮಹಿಳಾ ಉದ್ಯಮಶೀಲರು ಎದುರಿಸ್ತಕ್ಕಂಥ ಮೊದಲ ಸಮಸ್ಯೆ ಏನು ಅಂದರೆ ಹಣಕಾಸಿನ ಸಮಸ್ಯೆ ಅಂತ ಕರಿತೀವಿ. ಪ್ರಾಬ್ಲಮ್ ಆಫ್ ಫೈನಾನ್ಸ್ ಅಂದ್ರೆ ಏನ್ರಿ? ಹಣಕಾಸಿನ ಸಮಸ್ಯೆ ಅಂತ ಕರಿತೀವಿ. ಯಾಕೆ ಇದು ಕೇವಲ ಮಹಿಳಾ ಉದ್ಯಮಶೀಲರು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಉದ್ಯಮಶೀಲರ ಮುಖ್ಯ ಸಮಸ್ಯೆ ಏನಪ್ಪ ಅಂದರೆ ಹಣಕಾಸಿನ ಸಮಸ್ಯೆ ಅಂತ. ಇಲ್ಲಿ ಹಣಕಾಸಿನ ಸಮಸ್ಯೆ ಯಾಕಾಗತ್ತೆ ಅನ್ನೋದು ಕ್ವಶನ್ ವಿಚಾರ ಮಾಡೋಣ ನಾವು. ಯಾಕೆಂದರೆ ಮಹಿಳೆಯರಿಗೆ ಸಾಮಾನ್ಯವಾಗಿ ಅವರ ಹೆಸರಿನಲ್ಲಿ ಯಾವುದೇ ತೆರನಾದಂಥ ಆಸ್ತಿ ಇರೋದಿಲ್ಲ. ಅವರಿಗೆ ಸಾಮಾನ್ಯ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಹಣಕಾಸಿನ ಸಂಘ ಸಂಸ್ಥೆಗಳು ಸಾಲವನ್ನು ಕೊಡೋದಿಲ್ಲ, ಹಾಗೂ ಯಾವುದೇ ತೆರನಾದಂಥ ಕೌಟುಂಬಿಕವಾದಂತಹ ಮಾರಲ್ ಸಪೋರ್ಟ್ ಇರೋದಿಲ್ಲ ಫ್ಯಾಮಿಲಿಯಿಂದ. ಹಾಗಾಗಿ ಲಿಟಲ್ ಬಿಟ್ ಪ್ರಾಬ್ಲಮ್ ಈಸ್ ಫೇಸ್ ಬೈ ದ ವುಮನ್ ಎಂಟರ್ಪ್ರಿನರ್ ಅಂತ. ಸೊ ಮಹಿಳಾ ಉದ್ಯಮಶೀಲರು ಈ ಸಮಸ್ಯೆಯನ್ನು ಮೇಲಿಂದ ಮೇಲೆ ಎದುರಿಸ್ತಾರೆ ಅಂತ. ಸೊ ಫೈನಾನ್ಸ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫೇಸ್ ಬೈ ದ ವುಮನ್ ಎಂಟರ್ಪ್ರಿನರ್ ಅಂತ ನಾವಲ್ಲಿ ಕರಿಬೋದು. ದಿಸ್ ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ದೆನ್ ವುಮನ್ ಎಂಟರ್ಪ್ರಿನರ್ ಹ್ಯಾಸ್ ಅ ಡ್ಯುಯಲ್ ಕಮಿಟ್ಮೆಂಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ವುಮನ್ ಎಂಟರ್ಪ್ರಿನರ್ ಹ್ಯಾಸ್ ಅ ಡ್ಯುಯಲ್ ಕಮಿಟ್ಮೆಂಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಮಹಿಳಾ ಉದ್ಯಮಶೀಲರಿಗೆ 2 ಜವಾಬ್ದಾರಿಗಳಿರ್ತವೆ, ಹಾಗೂ ಗುರುತರವಾದಂಥ ಹೊಣೆಗಾರಿಕೆಗಳಿರ್ತವೆ ಅಂತ. ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇರ್ತವೆ. ಡ್ಯುಯಲ್ ಕಮಿಟ್ಮೆಂಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನ್ರಿ? ವುಮನ್ ಎಂಟರ್ಪ್ರಿನರ್ ಕ್ಯಾನ್ ಮ್ಯಾನೇಜ್ ಬೋತ್ ಫ್ಯಾಮಿಲಿ ಆ್ಯಸ್ ವೆಲ್ ಆ್ಯಸ್ ಬಿಸ್ನೆಸ್. ದಿಸ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫೇಸ್ ಬೈ ದೆಮ್. ಅಂದರೆ ಏನು ಹೇಳ್ತಾರೆ ಇಲ್ಲಿ? ಮಹಿಳೆಯರು ಮನೆಯನ್ನು ನೋಡ್ಕೊಂಡು ಹೋಗಬೇಕು, ಅದೇ ರೀತಿಯಾಗಿ ವ್ಯವಹಾರವನ್ನು ನೋಡ್ಕೊಂಡು ಹೋಗಬೇಕು. 2 ಒಂದೇ ಸಮಯದಲ್ಲಿ ನೋಡ್ಕೊಂಡು ಹೋಗ್ಬೇಕಂದ್ರೆ ಅವರು ಸಾಕಷ್ಟು ಸಮಸ್ಯೆನ ಎದುರಿಸ್ಬೇಕಾಗತ್ತೆ. ಇಫ್ ದೇ ಹ್ಯಾವ್ ಟು ಗಿವ್ ದ ಟೈಮ್ ಟು ಫ್ಯಾಮಿಲಿ, they cannot make a more concentrate on business. So that's why they will face labor problem ಆಗ್ಬೋದು, ರಾ ಮಟೀರಿಯಲ್ ಪ್ರಾಬ್ಲಮ್ ಆಗ್ಬೋದು, ಟೆಕ್ನಾಲಜಿ ಪ್ರಾಬ್ಲಮ್ ಆಗ್ಬೋದು, ರಿಸೋರ್ಸ್ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಮಹಿಳೆಯರು 2 ಜವಾಬ್ದಾರಿಗಳನ್ನು ಒಂದೇ ಸಮಯದಲ್ಲಿ ನೋಡ್ಕೋಬೇಕಾಗತ್ತೆ. ಅದು ಅವರು ಎದುರಿಸ್ತಕ್ಕಂಥ ಸಮಸ್ಯೆ ಆಗುತ್ತೆ. Now what is the problem? Dual commitment and responsibility. What is the dual commitment? One commitment is family, another commitment is business. If they concentrate on family, they can forget business. If they concentrate on business, they give less importance to family. If both is managed by the woman, that is really great. But sometimes what happen? There might be less importance to some field. ಕೆಲವೊಂದು ಕಡೆ ಏನಾಗುತ್ತೆ, ಕಡಿಮೆ ಮಹತ್ವವನ್ನು ಕೊಡಬೇಕಾಗತ್ತೆ. ಅಂದರೆ ಒಂದು ಕ್ಷೇತ್ರಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಾಗ ಇನ್ನೊಂದು ಪ್ಲೇಸ್ನಲ್ಲಿ ಅಥವಾ ಇನ್ನೊಂದು ಕ್ಷೇತ್ರದಲ್ಲಿ ನಾವು ಕಡಿಮೆ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ಮಹಿಳೆಯರು ಎದುರಿಸ್ತಕ್ಕಂಥ ಸಾಮಾನ್ಯ ಸಮಸ್ಯೆ ಅಂದರೆ ಏನು ಅಂದರೆ 2 ಜವಾಬ್ದಾರಿಗಳು ಅಂತ ಕರಿತೀವಿ. 2 ಜವಾಬ್ದಾರಿಗಳು ಅಂದರೆ ಒಂದು ಕೌಟುಂಬಿಕ ಜವಾಬ್ದಾರಿ ಹಾಗೂ ಇನ್ನೊಂದು ವ್ಯಾವಹಾರಿಕ ಜವಾಬ್ದಾರಿ ಅಂತ. ನೆಕ್ಸ್ಟ್ ದ ಥರ್ಡ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಈಸ್ ಲಿಮಿಟೆಡ್ ಫ್ರೀಡಮ್ ಆ್ಯಂಡ್ ಲ್ಯಾಕ್ ಆಫ್ ಮೊಬಿಲಿಟಿ ಅಂತ ಕರಿತೀವಿ. ಲಿಮಿಟೆಡ್ ಫ್ರೀಡಮ್
ಆ್ಯಂಡ್ ಲ್ಯಾಕ್ ಆಫ್ ಮೊಬಿಲಿಟಿ. ಅಂದರೆ ಕಡಿಮೆ ಸ್ವಾತಂತ್ರ್ಯ ಇರುತ್ತದೆ ಅಂತ, ಮಹಿಳೆಯರಿಗೆ ಕಡಿಮೆ ಸ್ವಾತಂತ್ರ್ಯ ಇರುತ್ತದೆ ಹಾಗೂ ಸಂಪನ್ಮೂಲದ ಕೊರತೆ ಇರುತ್ತದೆ ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಈಸ್ ದ ಲಿಮಿಟೆಡ್ ಫ್ರೀಡಮ್? ಬಿಕಾಸ್ ದೇ ಆರ್ ಫ್ಯಾಮಿಲಿ ಬೌಂಡೆಡ್ ಈಸ್ ದೇರ್, ಫ್ಯಾಮಿಲಿ ಬೌಂಡೆಡ್ ಇರ್ತವ್ರಿಗೆ, ಆ್ಯಂಡ್ ದೇ ಇಫ್ ದೇ ವಾಂಟ್ ಟು ಗೋ ಔಟ್ಸೈಡ್ ಆರ್ ಟು ಟೇಕ್ ಎನಿ ಡಿಸಿಷನ್ ಆರ್ ಟು ಅಟೆಂಡ್ ಎನಿ ಮೀಟಿಂಗ್, they have to take the permission from their husband and family. So that's what limited problem is, somewhat the obstacle to their growth ಅಂತ ಕರಿತೀವಿ. ಅಂದರೆ ಏನು ಇಲ್ಲಿ ಮಹಿಳೆಯರು ಕೂಡ ವ್ಯವಹಾರವನ್ನು ಮಾಡ್ಬೋದು, ಆದರೆ ವ್ಯವಹಾರವನ್ನು ಮಾಡಬೇಕಂದ್ರೆ ಅವ್ರಿಗೆ ಮಾರಲ್ ಸಪೋರ್ಟ್ ಇರಬೇಕು, ಫ್ಯಾಮಿಲಿಯಿಂದ ನೈತಿಕವಾದಂಥ ಬೆಂಬಲ ಇರಬೇಕು. ಆದರೆ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಅವರು ಕೌಟುಂಬಿಕವಾಗಿ ಅಥವಾ ಅವರ ಗಂಡನ ಮನೆಯಿಂದ ಇರ್ಬೋದು ಅಥವಾ ಅವರ ಕೌಟುಂಬಿಕತೆಯಿಂದ ಇರ್ಬೋದು, ಸಾಕಷ್ಟು ಅವರಿಗೆ ಮಾರಲ್ ಸಪೋರ್ಟ ಸಿಗದೇ ಇರ್ಬೋದು. ಹಾಗಾಗಿ ಅವರು ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ. ಬಿಕಾಸ್ ಫಸ್ಟ್ ದೇ ಗಿವ್ ಅನ್ ಇಂಪಾರ್ಟೆನ್ಸ್ ಟು ದೇರ್ ಫ್ಯಾಮಿಲಿ, ದೆನ್ ದೇ ಗಿವ್ ಅ ಇಂಪಾರ್ಟೆನ್ಸ್ ಟು ಬಿಸ್ನೆಸ್. ಸೊ ದ್ಯಾಟ್ಸ್ ವಾಟ್ ಲಿಮಿಟೆಡ್ ಫ್ರೀಡಮ್. ಅಂದರೆ ಸ್ವತಂತ್ರ ಏನಂಗಿಲ್ಲ ಅವ್ರಿಗೆ. ನಾವು ಸ್ವತಂತ್ರ ಇಲ್ಲ ಅಂದರೆ ದೇ ಆರ್ ನಾಟ್ ಹ್ಯಾವಿಂಗ್ ಅ ಇಂಡಿಪೆಂಡೆಂಟ್ ಜಡ್ಜ್ಮೆಂಟ್ ಟು ಟೇಕ್ ದ ಡಿಸಿಷನ್. ಅಂದರೆ ದೇ ಆರ್ ನಾಟ್ ಹ್ಯಾವಿಂಗ್ ಅ ಅಥಾರಿಟಿ ಟು ಟೇಕ್ ದ ಡಿಸಿಷನ್. ಅಂದರೆ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳಲು ಅವರಿಗೆ ಸಾಧ್ಯ ಆಗದೇ ಇರ್ಬೋದು. ಯಾಕೆ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯ ಆಗದೇ ಇರ್ಬೋದು ಅಂದರೆ ಅವರು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಅವರು ಕೌಟುಂಬಿಕವಾಗಿ ಅನುಮತಿಯನ್ನು ಪಡೆದುಕೊಳ್ಬೇಕು, ಅವರ ಕುಟುಂಬದಿಂದ ಪಡಿಬೇಕು, ಅವರ ಯಜಮಾನರಿಂದ ಪಡಿಬೇಕು. ಸೊ ಈ ರೀತಿ ಅವರು ಅನುಮತಿಯನ್ನು ಪಡ್ಕೋದ್ರಿಂದ ಲಿಮಿಟೆಡ್ ಫ್ರೀಡಮ್ ಆಗುತ್ತೆ. ಲಿಮಿಟೆಡ್ ಫ್ರೀಡಮ್ ಅಂದರೆ ಪಾಯಿಂಟ್ ಏನು ತಿಳ್ಕೊಬೇಕಂದ್ರೆ, while taking decision she should face the problem. She ಅಂದರೆ ಯಾರು? woman entrepreneur should face the problem. Another important problem is faced by woman entrepreneur is lack of confidence. ಭರವಸೆಯ ಕೊರತೆ, ನಂಬಿಕೆಯ ಕೊರತೆ ಇರುತ್ತೆ ಅಂತ. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಲೆವೆಲ್ ಲಿಟಲ್ ಬಿಟ್ ಕಮ್ಮಿ ಇರುತ್ತೆ. ಥಿಯರಾಟಿಕಲ್ ಅಷ್ಟೇನಾ, ಪ್ರಾಕ್ಟಿಕಲಿ ನೌ ರೆವಲ್ಯೂಷನರಿ ಚೇಂಜಸ್ ದೇ ಆರ್ ಆಲ್ಸೋ ಕಮ್. ಮೆನಿ ವುಮನ್ ಎಂಟರ್ಪ್ರಿನರ್ಸ್ ಆರ್ ಸಕ್ಸಸ್ಫುಲ್. ಯು ಕ್ಯಾನ್ ಸೇ ಇಂದಿರಾ ನೋಯಿ ಇರ್ಬೋದು, ಸುಧಾ ಮೂರ್ತಿ ಇರ್ಬೋದು, ಕಿರಣ್ ಮಜುಮ್ದಾರ್ ಶಾ ಇರ್ಬೋದು, ಚಂದಾ ಕೊಚ್ಚರ್ ಇರ್ಬೋದು. ದೀಸ್ ಆಲ್ ಪೀಪಲ್ ನಾವು ರೆವಲ್ಯೂಷನರಿ ಚೇಂಜ್. ಬಟ್ ಥಿಯರಾಟಿಕಲಿ ನಾವು ಸ್ಟಡಿ ಮಾಡಬೇಕಂದ್ರೆ ಈ ಪ್ರಾಬ್ಲಮನ್ನು ನೋಡ್ಬೇಕು ನಾವು. ಸೊ ಪ್ರಾಬ್ಲಮ್ ಏನು ಅಂದರೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಅಂದರೆ ದೇರ್ ಕಾನ್ಫಿಡೆನ್ಸ್ ಲೆವೆಲ್ ಈಸ್ ಲಿಟಲ್ ಬಿಟ್ ಲೋ ಆ್ಯಸ್ ಕಂಪೇರ್ಡ್ ಟು ಮೆನ್ಸ್, ಬಿಕಾಸ್ ಫ್ಯಾಮಿಲಿ ಕನ್ಸ್ಟ್ರೈಂಟ್ ಅಂತ ಕರಿತೀವಿ ನಾವು. ವಾಟ್ ಇಟ್ ಮೀನ್ಸ್ ಫ್ಯಾಮಿಲಿ ಕನ್ಸ್ಟ್ರೈಂಟ್ ಅಂದರೆ ಅವರ ಕುಟುಂಬ ಅಡ್ಡ ಬರುತ್ತೆ. ಅವರು ಕೌಟುಂಬಿಕವಾಗಿ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಅವ್ರಿಗೆ ಜವಾಬ್ದಾರಿ ಹೆಚ್ಚಾಗತ್ತೆ, ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗತ್ತೆ ಅಂತ ನಾವಲ್ಲಿ ಕರಿತೀವಿ. ಅಂದರೆ her confidence is little less as compared to men, because the men can take independent and bold decision, whereas women cannot take the independent and bold decision. ಹಾಗಾಗಿ ಅದು ಕೂಡ ಒಂದು ಕಾರಣ ಆಗ್ಬೋದು. ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಏನಾಗತ್ತೆ ರೀ, ವುಮೆನ್ಸು ಕಡಿಮೆ ಆಗುತ್ತೆ ಅಂತ ನಾವಲ್ಲಿ ಕರಿತೀವಿ. ಯಾಕಂದರೆ ಅವ್ರ ಮೇಲೆ ಭರವಸೆ ಇಟ್ಟಿರಬೇಕು. ಭರವಸೆ ಇಟ್ಟಾಗ ಮಾತ್ರ ಅವರು ಮುಂದೆ ಬರೋಕ್ಕೆ ಸಾಧ್ಯ ಇದೆ. ಸೊ ಹಂಗಾಗಿ ಭರವಸೆ ಅವ್ರ ಮೇಲೆ ಕಡಿಮೆ ಇರ್ಬೋದು, ಕಾನ್ಫಿಡೆನ್ಸ್, ನಂಬಿಕೆ ಅಂತ. ಬಿಕಾಸ್ ದೇ ಆರ್ ನಾಟ್ ಗೆಟ್ ಎನಿ ಎಕ್ಸ್ಪೋಜರ್. ಅವರಿಗೆ ವ್ಯಾವಹಾರಿಕವಾಗಿ ಹೊರಗಿನ ಬಿಸ್ನೆಸ್ ಜೊತೆ ಟಚ್ ಇರೋಂಗಿಲ್ಲ, ಹೊಸ ಆವಿಷ್ಕಾರದ ಬಗ್ಗೆ ಐಡಿಯಾ ಇರೋಂಗಿಲ್ಲ. ಹಾಗಾಗಿ ಲಿಟಲ್ ಬಿಟ್ ಏನಾಗ್ಬೋದು ಅಂದ್ರೆ ಅವ್ರ ಮೇಲೆ ಕಾನ್ಫಿಡೆನ್ಸ ಕಡಿಮೆ ಇರ್ಬೋದು ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಅಂತ ನಾವು ಹೇಳ್ಬೋದು. ಆಮೇಲೆ ಲ್ಯಾಕ್ ಆಫ್ ಬಿಸ್ನೆಸ್ ಸ್ಕಿಲ್, ವ್ಯಾವಹಾರಿಕ ಕೌಶಲ್ಯತೆಯಲ್ಲಿ ಕೂಡ ಕೊರತೆ ಇರುತ್ತೆ ಅಂತ. ಲ್ಯಾಕ್ ಆಫ್ ಬಿಸ್ನೆಸ್ ಸ್ಕಿಲ್. ನೋ ವಾಟ್ ಈಸ್ ದ್ಯಾಟ್ ಲ್ಯಾಕ್ ಆಫ್ ಬಿಸ್ನೆಸ್ ಸ್ಕಿಲ್? Now how to handle the different business situation. They are facing little problem, like economic condition is changing, political condition is changing, demographical condition is changing, competitors come into picture, public mindset is changed, customer mindset is changed. So that as a woman entrepreneur, she has to study these all behavior, then only she take the decision. ಹಾಗಾಗಿ ಆ ಮಹಿಳೆಯರು ಬದಲಾದ ಸನ್ನಿವೇಶಗಳಲ್ಲಿ ಅವರು ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಎಡಬಹುದು ಅಂತ ನಾವಲ್ಲಿ ಹೇಳ್ಬೋದು. ಅದಕ್ಕೆ ನಾವು ಬಿಸ್ನೆಸ್ ಸ್ಕಿಲ್ ಅಂತ ಕರಿತೀವಿ ನಾವು. ವ್ಯಾವಹಾರಿಕ ಕೌಶಲ್ಯ ಯಾಕೆ ಇರೋಂಗಿಲ್ಲ ಅಂದರೆ ಬಿಕಾಸ್ ಆಫ್ ದೇರ್ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ ಇನ್ ಡಿಫ್ರೆಂಟ್ ಫೀಲ್ಡ್. ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರ ಜ್ಞಾನ ಏನಿರುತ್ತೆ ಕಡಿಮೆ ಇರುತ್ತೆ. ಆಮೇಲೆ ಲಿಮಿಟೆಡ್ ಎಜುಕೇಷನ್, ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಅಂದರೆ ಆ ಕ್ಷೇತ್ರವನ್ನು ನಡೆಸಿಕೊಂಡು ಹೋಗಬೇಕಾದಂಥ ಮೂಲಭೂತ ಜ್ಞಾನ ಅವರಿಗೆ ಇರದೇ ಇರಬಹುದು. ಸೊ ಹಾಗಾಗಿ ಕೂಡ ಬಿಸ್ನೆಸ್ ಸ್ಕಿಲ್ದಲ್ಲಿ ಅವರು ಫೇಲ್ ಆಗ್ಬೋದು. ಇಟ್ ಈಸ್ ಓನ್ಲಿ ಥಿಯರಾಟಿಕಲ್, ನಾಟ್ ಪ್ರಾಕ್ಟಿಕಲ್. ಓಕೆ, ಥಿಯರಾಟಿಕಲ್ ಪ್ರಕಾರ ಹೇಳಬೇಕಂದ್ರೆ ಬಿಸ್ನೆಸ್ ಸ್ಕಿಲ್ ಅವ್ರದ್ದು ಕಡಿಮೆ ಇರುತ್ತೆ. ಯಾಕೆ ಕಡಿಮೆ ಇರುತ್ತೆ ಅಂದ್ರೆ ಬಿಕಾಸ್ ದೇರ್ ಈಸ್ ಅ ಲೆಸ್ ನಂಬರ್ ಆಫ್ ಪೀಪಲ್. ವೆನ್ ದೇರ್ ಈಸ್ ಅ ಲೆಸ್ ನಂಬರ್ ಆಫ್ ಪೀಪಲ್, ದ ಎನ್ಕರೇಜ್ಮೆಂಟ್ ಈಸ್ ಆಲ್ಸೋ ಲೆಸ್.
ಸೊ ಎಕ್ಸ್ಪೋಜರ್ ಈಸ್ ಆಲ್ಸೋ ಲೆಸ್, ಎಕ್ಸ್ಪೀರಿಯನ್ಸ್ ಈಸ್ ಆಲ್ಸೋ ಲೆಸ್. ಸೊ ಅವರಿಗೆ ಪರಿಣಿತಿ ಇರದೇ ಇರ್ಬೋದು, ಅವರು ವ್ಯಾವಹಾರಿಕ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಎನ್ಕರೇಜ್ಮೆಂಟ್ ಇರದೇ ಇರ್ಬೋದು ಅಂತ. ಆಮೇಲೆ ಅಬ್ಸೆನ್ಸ್ ಆಫ್ ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್, ವೃತ್ತಿಪರ ನಿರ್ವಹಣೆಯ ಕೊರತೆ ಅಂತ ಕರಿತೀವಿ ನಾವು. ಸೊ ವುಮನ್ ಈಸ್ ಫೇಸಿಂಗ್ ಅನದರ್ ಪ್ರಾಬ್ಲಮ್ ಈಸ್ ಕಾಲ್ಡ್ ಆಸ್ ಅಬ್ಸೆನ್ಸ್ ಆಫ್ ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್. ನೋ ವಾಟ್ ಈಸ್ ದಟ್ ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್? ಶಿ ಈಸ್ ನಾಟ್ ಏಬಲ್ ಟು ಹ್ಯಾಂಡಲ್ ದ ಬಿಸ್ನೆಸ್ ಸಿಚುವೇಶನ್ ವೆರಿ ಕ್ಲೀನ್ಲಿ, ಪ್ರೊಫೆಷ್ನಲಿ ಅಂದರೆ ಕಮಿಟ್ಮೆಂಟ್ ಇರಬೇಕು, ಡೇ ಟು ಡೇ ವರ್ಕ್ ಮಾಡಬೇಕು, 24 hours ವರ್ಕ್ ಮಾಡಲಿಕ್ಕೆ ರೆಡಿ ಇರಬೇಕು. ಬಟ್ ದೇರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಈಸ್ ನಾಟ್ ಅಲೌಡ್. ಸೊ ವುಮನ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಈಸ್ ನಾಟ್ ಅಲೌಡ್ ಟು ಫೇಸ್ ದೀಸ್ ಕೈಂಡ್ ಆಫ್ ಚಾಲೆಂಜಸ್. ಹಾಗಾಗಿ ಪ್ರೊಫೆಷ್ನಲಿಸಮ್ ಸ್ವಲ್ಪ ಕಡಿಮೆ ಆಗ್ಬೋದು. ಪ್ರೊಫೆಷ್ನಲಿಸಮ್ ಅಂದರೆ ಕಮಿಟ್ಮೆಂಟ್ ಇರ್ಬೋದು, ಬಿಕಾಸ್ ಆಫ್ ಮ್ಯಾನೇಜ್ಮೆಂಟ್ ಇನ್ಎಫಿಷಿಯನ್ಸಿ, ಮ್ಯಾನೇಜ್ಮೆಂಟ್ ಸ್ಕಿಲ್. ಸೊ ಇವೆಲ್ಲರಲ್ಲಿ ಅವ್ರಿಗೆ ಕೊರತೆ ಇರಬಹುದು ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಕೊರತೆ ಕೂಡ ಆಗ್ಬೋದು ಅವ್ರಿಗೆ. ಇನ್ಎಡೆಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ, ಮೂಲಭೂತ ಸೌಕರ್ಯಗಳ ಕೊರತೆ ಅಂತ. ಬಿಕಾಸ್ ಶಿ ಡೋಂಟ್ ನೋ ವೇರ್ ಟು ಟೇಕ್ ದ ರಿಸೋರ್ಸ್, ರಾ ಮಟೀರಿಯಲ್, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ವೇರ್ ಟು ಅರೇಂಜ್ ಇಟ್. ಸೊ ಶಿ ಮೈಟ್ ಫೇಸ್ ದ ಪ್ರಾಬ್ಲಮ್ ಇನ್ ದೀಸ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅಂತ ನಾವಲ್ಲಿ ಹೇಳ್ಬೋದು. ಈ ವಿವಿಧ ಕ್ಷೇತ್ರಗಳಲ್ಲಿ ಅವರು ಕೊರತೆನ ಎದುರಿಸ್ಬೋದು, ಅವರು ಜ್ಞಾನವನ್ನು ಹೊಂದಿರದೇ ಇರ್ಬೋದು. ಅಂದರೆ ಮೂಲಭೂತ ಸೌಕರ್ಯಗಳ ಕೊರತೆ ಅವರು ಎದುರಿಸ್ಬೋದು ಅಂತ ನಾವಲ್ಲಿ ಹೇಳ್ಬೋದು. ಬಿಕಾಸ್ ರಾ ಮಟೀರಿಯಲ್ ಅವೈಲೇಬಿಲಿಟಿ ಎಲ್ಲಿರುತ್ತೆ ಅಂತ ತಿಳ್ಕೋಬೇಕು. ಯು ಹ್ಯಾವ್ ಟು ಅಸೆಂಬಲ್ ವೇರ್ ಇಟ್ ಈಸ್ ಅ ಚೀಪ್, ಅಂದರೆ ಕಡಿಮೆ ಎಲ್ಲಿ ಸಿಗುತ್ತಾ ಅನ್ನೋದನ್ನು ನಾವು ತಿಳ್ಕೊಂಡು ಅಲ್ಲಿಂದ ತೊಗೊಂಬಂದಾಗ ಏನಾಗುತ್ತೆ, ಪ್ರಾಬ್ಲಮ್ ಸಾಲ್ವರ್. ಅಂದರೆ ಮೂಲಭೂತ ಸೌಕರ್ಯಗಳಂದರೆ ವಾಟರ್ ಫೆಸಿಲಿಟಿ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಲೇಬರ್ ಇರ್ಬೋದು, ರಿಸೋರ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು. ಇವೆಲ್ಲನೂ ಎಲ್ಲಿಂದ ತೊಗೊಂಬರಬೇಕು ಅನ್ನುವ ಜ್ಞಾನ ಅವ್ರಿಗೆ ಇರಬೇಕು. ಅವ್ರಿಗೆ ಇರದೇ ಹೋದಾಗ ಅದೇನಾಗತ್ತೆ ರೀ, ಸಮಸ್ಯೆ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಕಂಪೇರೇಟಿವ್ಲಿ ವುಮೆನ್ ಎಂಟರ್ಪ್ರಿನರ್ಗೆ ಈ ಜ್ಞಾನ ಏನಿರುತ್ತೆ ರೀ, ಕಡಿಮೆ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಇನ್ಎಫಿಷಿಯಂಟ್ ಮಾರ್ಕೆಟಿಂಗ್ ಅರೇಂಜ್ಮೆಂಟ್, ಮಾರ್ಕೆಟಿಂಗ್ ಸ್ಕಿಲ್, ಲ್ಯಾಕ್ ಆಫ್ ಮಾರ್ಕೆಟಿಂಗ್ ಸ್ಕಿಲ್, ಅಂದರೆ ಮಾರುಕಟ್ಟೆಯ ಕೌಶಲ್ಯತೆ ಕೂಡ ಕೊರತೆ ಎದುರು ಆಗ್ಬೋದು ವುಮೆನ್ ಎಂಟರ್ಪ್ರಿನರ್. ಯಾಕಂದ್ರೆ ಬಿಕಾಸ್ ಶಿ ಡೋಂಟ್ ಮಾರ್ಕೆಟ್ ಎನಿಥಿಂಗ್, ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಬಗ್ಗೆ ಅವರು ಮಾರಾಟ ಮಾಡದೇ ಇರ್ಬೋದು. ಅವರು ವ್ಯಾವಹಾರಿಕವಾಗಿ ಮಾರುಕಟ್ಟೆಗೆ ಹೋಗಿ ತಮ್ಮ ಸರಕು ಮತ್ತು ಸೇವೆಗಳನ್ನು ಒದಗಿಸ್ತೇ ಇರ್ಬೋದು. ಹಾಗಾಗಿ ಮಿಡಲ್ ಮೆನ್ ಯಾರು, ಗೂಡ್ಸ್ ಯಾರ ಕಡೆಯಿಂದ, ಹೋಲ್ಸೇಲರ್ ಯಾರು, ರಿಟೇಲರ್ ಯಾರು, ಕಮ್ಯುನಿಕೇಷನ್ ಇರಲ್ಲ ಅವರಿಗೆ. ಓಕೆ, ಸೊ ನೆನ್ಪಿಟ್ಕೋಬೇಕು. ಬಿಕಾಸ್ ಕಮ್ಯುನಿಕೇಷನ್ ಗ್ಯಾಪ್ ವಿಲ್ ಲೀಡ್ಸ್, ಮಾರ್ಕೆಟಿಂಗ್ ಒಳಗೆ ಸಕ್ಸಸ್ ಆಗಬೇಕಂದ್ರೆ ಕಮ್ಯುನಿಕೇಷನ್ ಗ್ಯಾಪ್ ಆಗಬಾರ್ದು. ಲೈಕ್ ಮ್ಯಾನುಫ್ಯಾಕ್ಚರ್, ಹೋಲ್ಸೇಲರ್, ರಿಟೇಲರ್, ಏಜೆಂಟ್, ಕಸ್ಟಮರ್, ಇವರೆಲ್ಲರ ಬಗ್ಗೆ ತಿಳ್ಕೊಂಡಿರಬೇಕು. ಸೊ ಇವರೆಲ್ಲರ ಬಗ್ಗೆ ತಿಳ್ಕೊಂಡಿರಬೇಕು ಅಂದರೆ ಎಕ್ಸ್ಪೋಜರ್ ಇರಬೇಕು. ಅವರು ಮಾರ್ಕೆಟ್ಗೆ ಹೋಗಿ ಸರ್ವೆ ಮಾಡಿರಬೇಕು. ಅಷ್ಟು ಟೈಮ್ ಅವ್ರ ಹತ್ರ ಇರಲ್ಲ, ಬಿಕಾಸ್ ಆಫ್ ದೇರ್ ಫ್ಯಾಮಿಲಿ ಕಮಿಟ್ಮೆಂಟ್, ಬಿಕಾಸ್ ಆಫ್ ಮೆನಿ ಆಬ್ಸ್ಟಕಲ್ಸ್. ಸೊ ಹಾಗಾಗಿ ಅವ್ರು ಮಾರ್ಕೆಟಿಂಗ್ನಲ್ಲೂ ಕೂಡ ಫೇಲ್ ಆಗ್ಬೋದು. ಬಟ್ ಅಫ್ಕೋರ್ಸ್ ದೇ ಹ್ಯಾವ್ ಅ ನಾಲೆಜ್, ಬಟ್ ವೈಲ್ ಇಂಪ್ಲಿಮೆಂಟಿಂಗ್ ಇಟ್ ದೇ ಫೇಸ್ ದ ಪ್ರಾಬ್ಲಮ್ ಅಂತ. ಇಂಪ್ಲಿಮೆಂಟ್ ಮಾಡುವಾಗ ಅವರು ಸಮಸ್ಯೆನ ಎದುರಿಸ್ಬೋದು ಅಂತ. ದೇ ಕ್ಯಾನ್ ಅನೇಬಲ್ ಟು ಗೆಟ್ ದ ಪ್ರಾಪರ್ ಇನ್ಫಾರ್ಮೇಷನ್ ಆಫ್ ಮಾರ್ಕೆಟ್. ನೋಡಿ, ಪ್ರಾಪರ್ ಇನ್ಫಾರ್ಮೇಷನನ್ನು ಪಡೆಯುವಲ್ಲಿ ಅವರು ವಿಫಲ ಆಗ್ಬೋದು ಮಾರ್ಕೆಟ್ನಿಂದ. ಯಾಕೆ ಪ್ರಾಪರ್ ಇನ್ಫಾರ್ಮೇಷನನ್ನು ಪಡೆಯುವಲ್ಲಿ ವಿಫಲ ಆಗ್ಬೋದು ಅಂದ್ರೆ, ಬಿಕಾಸ್ ಮಾರ್ಕೆಟಿಂಗ್ ಒಳಗೆ ಟಚ್ ಇರಬೇಕು ನಾವು. ಯಾರ ಜೊತೆ ರೀ, ಹೋಲ್ಸೇಲರ್ ಜೊತೆ ಇರ್ಬೋದು, ರಿಟೇಲರ್ ಜೊತೆ ಇರ್ಬೋದು, ಏಜೆಂಟ್ ಜೊತೆ ಇರ್ಬೋದು. ಸೊ ಅವರು ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ ಅವ್ರದ್ದು ವುಮೆನ್ಸ್ದು. ಹಾಗಾಗಿ ಅದು ಸಮಸ್ಯೆನ ಎದುರಿಸ್ಬೋದು ಅಂತ ಹೇಳ್ತೀವಿ ನಾವು. ಆಮೇಲೆ ಸೋಷಿಯೋ ಕಲ್ಚರ್ ಪ್ರಾಬ್ಲಮ್ಸ್, ಹರ್ಡಲ್ಸ್ ಅಂತ. ಸೊ ಸಾಮಾಜಿಕ ಅಡೆತಡೆ ಆಗುತ್ತೆ ಅವ್ರಿಗೆ. ಬಿಕಾಸ್ ಸೊಸೈಟಿ ಈಸ್ ನಾಟ್ ಅಲೌಡ್ ಅ ವುಮನ್ ಟು ಸ್ಟಾರ್ಟ್ ದ ಬಿಸ್ನೆಸ್ ಆ್ಯಂಡ್ ಟು ರನ್ ದ ಬಿಸ್ನೆಸ್. ಬಿಕಾಸ್ the mentality of a society is that woman is not so high as compared to men. ಹಾಗಾಗಿ ಸೋಷಿಯಲ್ ಹರ್ಡಲ್ ಕೂಡ ಅವರು ಫೇಸ್ ಮಾಡ್ಬೋದು. ಆ್ಯಸ್ ಅ ವುಮೆನ್ ಎಂಟರ್ಪ್ರಿನರ್ ಶಿ ಈಸ್ ಆಲ್ಸೋ ಫೇಸಿಂಗ್ ಮೆನಿ ಹರ್ಡಲ್. ಸಾಮಾಜಿಕವಾಗಿ, ವ್ಯಾವಹಾರಿಕವಾಗಿ ಆ ರೀತಿ ಅವ್ರಿಗೆ ಟ್ರೈನಿಂಗ್ ಇರದೇ ಇರ್ಬೋದು. ಲೈಕ್ ಕಲ್ಚರ್ ಬಗ್ಗೆ ಬೇರೆ ಬೇರೆ ಟ್ರೆಡಿಷನ್ ಇರುತ್ತವೆ, ಚೈಲ್ಡ್ ಬಿಹೇವಿಯರ್ ಇರುತ್ತೆ, ಫ್ಯಾಮಿಲಿ ಇರುತ್ತೆ. ಸೊ ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡದೇ ಇರ್ಬೋದು. ಹಾಗಾಗಿ ಸೋಷಿಯೋ ಕಲ್ಚರ್ ಪ್ರಾಬ್ಲಮ್ ಅವ್ರಿಗೆ ಬರ್ಬೋದು. ಸೋಷಿಯೋ ಕಲ್ಚರ್ ಅಂದರೆ ಸಮಾಜ ಯಾವ ರೀತಿ ಬಯಸುತ್ತೆ, ಸಾಮಾಜಿಕವಾದಂಥ ಬದ್ಧತೆ ಅಥವಾ ಸಾಮಾಜಿಕವಾದಂಥ ವ್ಯವಹಾರ. ಸೊ ಅವ್ರಿಗೆ ಕೊರತೆ ಎದುರಾಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈಸ್ ಲೆಸ್ ಪ್ರಾಪರ್ಟಿ ಇನ್ ದ ನೇಮ್ ಆಫ್ ವುಮನ್. ದಿಸ್ ಈಸ್ ಅ ಮೇಜರ್ ಪ್ರಾಬ್ಲಮ್ ಫೇಸ್ ಬೈ ಅ ವುಮನ್ ಎಂಟರ್ಪ್ರಿನರ್. ಸೊ ವುಮನ್ ಎಂಟರ್ಪ್ರಿನರ್ ಫೇಸ್ ಮಾಡ್ತಕ್ಕಂಥ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದರೆ ಪ್ರಾಪರ್ಟಿ ಈಸ್ ನಾಟ್ ಇನ್ ದ ನೇಮ್ ಆಫ್ ವುಮನ್. ಯೂಶ್ವಲಿ ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೋಬೋದೇನಂದ್ರೆ, ಮಹಿಳೆಯರ ಹೆಸರಿನಲ್ಲಿ ಯಾವುದೇ ತೆರನಾದಂಥ ಆಸ್ತಿ ಅಥವಾ ವ್ಯಾವಹಾರಿಕವಾದಂತಹ ಹಕ್ಕು ಇರೋದಿಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಯಾಕೆಂದರೆ ಪ್ರಾಪರ್ಟಿ ಯೂಶ್ವಲಿ ಮೆನ್ ಹೆಸರಲ್ಲೇ ಇರುತ್ತೆ, ಮೆನ್ ಚೈಲ್ಡ್. ಸೊ ಹಂಗಾಗಿ
property is not in the name of woman. When property is not in the name of woman, it is very difficult to start the business. Why? Because if you want to start the business, raw material is needed, capital is needed. ನೋಡಿ ಕ್ಯಾಪಿಟಲ್ ಬಂತು. ಕ್ಯಾಪಿಟಲ್ ಅಂದರೆ ಬಂಡವಾಳ. ಬಂಡವಾಳ ಇರಬೇಕು ಅಂದರೆ ಅವ್ರ ಹತ್ರ ರೊಕ್ಕ ಇರಬೇಕು. ಅವ್ರ ಹತ್ರ ರೊಕ್ಕ ಇರಬೇಕು ಅಂದರೆ ಅವ್ರ ಹತ್ರ ಆಸ್ತಿ ಇರಬೇಕು ಅಂತ. ಸೊ ಅಲ್ಲಿ ಆಸ್ತಿಯಲ್ಲಿ ಅವರ ಹೆಸರು ಕಡಿಮೆ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ದ್ಯಾಟ್ ಈಸ್ ಆಲ್ಸೋ ಅನದರ್ ಪ್ರಾಬ್ಲಮ್ ಫೇಸ್ ಬೈ ಅ ವುಮನ್ ಎಂಟರ್ಪ್ರಿನರ್. ಆಮೇಲೆ encouragement, less encouragement, this is also another hurdle faced by a woman entrepreneur. ಸೊ ಮಹಿಳಾ ಉದ್ಯಮಶೀಲರಿಗೆ ಮತ್ತೊಂದು ಪ್ರಮುಖ ಸಮಸ್ಯೆ ಏನು ಅಂದ್ರೆ ಎನ್ಕರೇಜ್ಮೆಂಟ್ ಕಡಿಮೆ ಇರುತ್ತೆ, ಪ್ರೋತ್ಸಾಹ ಅಂತ ಕರಿತೀವಿ ನಾವು. ಲೆಸ್ ಎನ್ಕರೇಜ್ಮೆಂಟ್. ವೈ ಲೆಸ್ ಎನ್ಕರೇಜ್ಮೆಂಟ್? ಬಿಕಾಸ್ ಫ್ಯಾಮಿಲಿ ಈಸ್ ನಾಟ್ ಅಲೌಡ್, ಹಸ್ಬೆಂಡ್ ಈಸ್ ನಾಟ್ ಅಲೌಡ್, ಸೊ ಸೊಸೈಟಿ ಕನ್ಸ್ಟೆಂಟ್ ಈಸ್ ಆಲ್ಸೋ ದೇರ್. ಸೊ ಹಂಗಾಗಿ ಎನ್ಕರೇಜ್ಮೆಂಟ್ ಈಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂತ ನಾವಲ್ಲಿ ಕರಿತೀವಿ. ಬಿಕಾಸ್ the woman become enemy if in a family if she go beyond the rule. ಅಂದ್ರೆ ಅವ್ರ ನಿಯಮವನ್ನು ಮೀರಿ ಅಥವಾ ವ್ಯಾವಹಾರಿಕವಾಗಿ ಮುಂದುವರಿತಾ ಇದ್ದಾರೆ ಅಂದರೆ ಯಾವುದೇ ತೆರನಾದಂತಹ ಅಲ್ಲಿ ಅವಕಾಶವನ್ನು ಅವರು ಫ್ಯಾಮಿಲಿ ಮೆಂಬರ್ಸ್ ಕೊಡೋಣ. ಟೇಕ್ ಫಾರ್ ಎಕ್ಸಾಂಪಲ್, ಇನ್ ಅ ಫ್ಯಾಮಿಲಿ ದೆರ್ ಇಸ್ ಅ 2 members, one is a girl, another one is a boy. So you can easily understand that boy is having a permission to start the business, not girl. So that is the psychology of any family. ಸೊ ಹಾಗಾಗಿ ಅದು ಕೂಡ ಅವ್ರಿಗೆ ಏನಾಗ್ಬೋದು, ಪ್ರಾಬ್ಲಮ್ ಆಗ್ಬೋದು. ಸೊ ಹಾಗಾಗಿ ಎನ್ಕರೇಜ್ಮೆಂಟ್ ಕಡಿಮೆ ಸಿಗ್ಬೋದು, ಪ್ರೋತ್ಸಾಹ ಕಡಿಮೆ ಸಿಗ್ಬಹುದು ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಎಜುಕೇಷನ್ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ. ಲ್ಯಾಕ್ ಆಫ್ ಎಜುಕೇಷನ್ ಅಂದರೆ ಹೈಯರ್ ಎಜುಕೇಷನ್ ಇರ್ಬೋದು, ಅದಕ್ಕೆ ಪ್ರಾಪರ್ ಬಿಸ್ನೆಸ್ ಎಜುಕೇಷನ್ ಇರ್ಬೋದು. ಸೊ ಅದಕ್ಕೆ ಹೋಗಿ ಎಜುಕೇಷನನ್ನು ಅಟೆಂಡ್ ಮಾಡಲಿಕ್ಕೆ ಫ್ಯಾಮಿಲಿದವರು ಅವಕಾಶ ಕೊಡದೇ ಇರ್ಬೋದು. ಹಾಗಾಗಿ ಲ್ಯಾಕ್ ಆಫ್ ಎಜುಕೇಷನ್ ಈಸ್ ಅನದರ್ ಪ್ರಾಬ್ಲಮ್ ಫೇಸ್ ಬೈ ಅ ವುಮನ್ ಎಂಟರ್ಪ್ರಿನರ್. ಅಂದರೆ ನಾವು ವ್ಯವಹಾರವನ್ನು ಯಾವ ರೀತಿ ನಡೆಸಬೇಕು ಅನ್ನೋದು ಪರಿಪೂರ್ಣವಾದಂಥ ಜ್ಞಾನ, ಆ ಪರಿಪೂರ್ಣವಾದಂಥ ಶಿಕ್ಷಣ, ಅದರ ಕೊರತೆಯನ್ನು ಅವರು ಎದುರಿಸಬಹುದು ಅಂತ ನಾವಲ್ಲಿ ಹೇಳ್ಬೋದು. ಸೊ ಎಜುಕೇಷನ್ ಪ್ರಾಬ್ಲಮ್ ಈಸ್ ಆಲ್ಸೋ ದೇರ್. ಲ್ಯಾಕ್ ಆಫ್ ಟೆಕ್ನಿಕಲ್ ಸ್ಕಿಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಕಿಲ್. ಹೌ ಟು ಹ್ಯಾಂಡಲ್ ದ ಸಿಚುವೇಶನ್, ಬಿಸ್ನೆಸ್ ಸಿಚುವೇಶನನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅವ್ರಿಗೆ ಆಗದೇ ಇರ್ಬೋದು ಬಿಕಾಸ್ ಆಫ್ ದೇ ಸಾಫ್ಟ್ ಕಾರ್ನರ್. ಸೊ ಯೂಶ್ವಲಿ ವುಮೆನ್ಸ್ ಆರ್ ಸಾಫ್ಟ್ ಕಾರ್ನರ್. ನೆನ್ಪಿಟ್ಕೋಬೇಕು, ಸಾಮಾನ್ಯವಾಗಿ ಮಹಿಳೆಯರು ಮೃದು ಸ್ವಭಾವದವರು ಇರ್ತಾರೆ. ವ್ಯವಹಾರವನ್ನು ನಡೆಸಬೇಕು ಅಂದರೆ ಮೃದು ಸ್ವಭಾವ ನಡೆಯೋದಿಲ್ಲ. ಸಮ್ಟೈಮ್ಸ್ ಯು ಆರ್ ವೆರಿ ಮಚ್ ಸ್ಟ್ರಿಕ್ಟ್. ಈಗ ಯಾರೋ ಒಬ್ರು ಕೆಲಸಕ್ಕೆ ಲೇಟಾಗಿ ಬರ್ತಿರ್ತಾರೆ, 10:30 ಬರೋ ಜಾಗದಾಗ 2 o'clock ಬರ್ತಿರ್ತಾರೆ. ಸೊ ಅವಾಗ ನೀವು ಅವ್ರಿಗೆ ಸ್ಮೂತಾಗಿ ಹೇಳಿದ್ರೆ ಅವ್ರು ಕೇಳದೇ ಇರ್ಬೋದು, ಅವಾಗ ನಿಮ್ಮದು ಟಾರ್ಗೆಟ ಫೇಲ್ ಆಗ್ಬೋದು. ಹಾಗಾಗಿ ಇನ್ ದ್ಯಾಟ್ ಸಿಚುವೇಶನ್ ಯು ಶುಡ್ ಬಿ ಸ್ಟ್ರಿಕ್ಟ್ ಇನಫ್ ಟು ಯುವರ್ ವರ್ಕ್. ಹಾಗಾಗಿ ಮಹಿಳೆಯರು ಸ್ಮೂತ್ ಕಾರ್ನರ್ ಇರೋದ್ರಿಂದ ಹಂಗೆ ಅವರು ಮ್ಯಾನೇಜ್ಮೆಂಟ್ ಸ್ಕಿಲ್ನಲ್ಲಿ ಫೇಲ್ ಆಗ್ಬೋದು ಸಮ್ಟೈಮ್ಸ್. ಥಿಯರಾಟಿಕಲ್ ಮಾತ್ರನೇ, ಪ್ರಾಕ್ಟಿಕಲಿ ಶಿ ಈಸ್ ವೆರಿ ಈಸಿಲಿ ಹ್ಯಾಂಡಲ್ ಆಲ್ ಸಿಚುವೇಶನ್. ಓಕೆ, ಸೊ ಮ್ಯಾನೇಜ್ಮೆಂಟ್ ಸ್ಕಿಲ್ ಆ್ಯಂಡ್ ಟೆಕ್ನಿಕಲ್ ಸ್ಕಿಲ್ ಈಸ್ ಆಲ್ಸೋ ಫೇಸ್ ಬೈ ಅ ವುಮನ್ ಎಂಟರ್ಪ್ರಿನರ್ ಅಂತ ನಾವಲ್ಲಿ ಹೇಳ್ಬೋದು. ಟೆಕ್ನಿಕಲ್ ಸ್ಕಿಲ್ ಯಾಕೆ ಫೇಸ್ ಮಾಡ್ಬೋದು ಅಂದರೆ ಪ್ರಾಬ್ಲಮ್, ಆಲ್ ಟೆಕ್ನಾಲಜಿನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನುವ ಜ್ಞಾನ ಅವರಿಗೆ ಪರಿಪೂರ್ಣವಾಗಿ ಇರದೇ ಇರ್ಬೋದು ಅಂತ. ಆಮೇಲೆ ದೀಸ್ ಆರ್ ಆಲ್ ಸಮ್ ಕನ್ಸಿಡ್ರೇಷನ್ ಆರ್ ಪ್ರಾಬ್ಲಮ್ಸ್ ಫೇಸ್ ಬೈ ಅ ವುಮನ್ ಎಂಟರ್ಪ್ರಿನರ್. ಸೊ ಓವರ್ ಆಲ್ ಏನು ನೆನ್ಪಿಟ್ಕೋಬೇಕು, ಪ್ರಾಬ್ಲಮ್ಸ್ ಫೇಸ್ ಬೈ ಅ ವುಮನ್ ಎಂಟರ್ಪ್ರಿನರ್ ಇಸ್ ದೇರ್. ಸೊ ಏನೇನು ನೆನ್ಪಿಟ್ಕೋಬೇಕು, ಲ್ಯಾಕ್ ವರ್ಡ್ ನೆನ್ಪಿಟ್ಬೇಕು, ವರ್ಡ್ ಲ್ಯಾಕ್ ಮುಂದಿನ ಎಲ್ಲ ಬರ್ಕೋದು. ಲ್ಯಾಕ್ ಆಫ್ ಫೈನಾನ್ಸ್, ಲ್ಯಾಕ್ ಆಫ್ ಟೆಕ್ನಾಲಜಿ, ಲ್ಯಾಕ್ ಆಫ್ ಮ್ಯಾನೇಜ್ಮೆಂಟ್ ಸ್ಕಿಲ್, ಲ್ಯಾಕ್ ಆಫ್ ಎಜುಕೇಷನ್, ಲ್ಯಾಕ್ ಆಫ್ ಮ್ಯಾನೇಜ್ಮೆಂಟ್, ಲ್ಯಾಕ್ ಆಫ್ ಫ್ರೀಡಮ್, ಲ್ಯಾಕ್ ಆಫ್ ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿ ಕನ್ಸ್ಟೆಂಟ್, ಇವೆಲ್ಲ ವರ್ಡ್ ಯೂಸ್ ಮಾಡ್ಕೋಬೋದು. ಲ್ಯಾಕ್ ವರ್ಡ್ ಯೂಸ್ ಮಾಡಿದ್ರೆ ಎಲ್ಲನೂ ಬರಿಬೋದು ನಾವು. ಅಂದ್ರೆ ನಿರ್ವಹಣೆ ಜ್ಞಾನದ ಕೊರತೆ ಇರ್ಬೋದು, ವ್ಯಾವಹಾರಿಕ ಜ್ಞಾನದ ಕೊರತೆ ಇರ್ಬೋದು, ಫ್ಯಾಮಿಲಿ ಬೌಂಡೆಡ್ ಇರ್ಬೋದು, ಅಂದರೆ ಕೌಟುಂಬಿಕವಾದಂಥ ತೊಂದರೆ ಇರ್ಬೋದು, ತಾಂತ್ರಿಕ ತೊಂದರೆ ಇರ್ಬೋದು, ಫ್ರೀಡಮ್ ಇರದೇ ಇರ್ಬೋದು, ಸ್ವತಂತ್ರ. ಆಮೇಲೆ ಫೈನಾನ್ಸ್ ಪ್ರಾಬ್ಲಮ್ ಇರ್ಬೋದು, ರಾ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇರ್ಬೋದು. ಸೊ ದೀಸ್ ಆರ್ ಆಲ್ ದಿ ಮೇಜರ್ ಪ್ರಾಬ್ಲಮ್ ಫೇಸ್ ಬೈ ಅ ವುಮನ್ ಎಂಟರ್ಪ್ರಿನರ್. ಓಕೆ, ರಿಮೈನಿಂಗ್ part will be discussing next class. Thank you for watching the video.